गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम शांति शांति शांति। Father, we thank you for the night and for the present moonlight, first and food and loving care and all that makes the world so fair. Help us to do the things we should, to be to others kind and good in all we do, at work or play, to grow more loving every day. Saraswati Ranjini Akshara
ಗುರುದೇವ್, ಈ ಒಂದು ಇನ್ವೆಸ್ಟರ್ಸ್ ಸೆರೆಮನಿ 2026ಗೆ ನಮ್ಮ ಒಂದು ಸ್ಕೂಲಿನ ಕೋಆರ್ಡಿನೇಟರ್ ಮೇಡಮ್ ಮತ್ತು ಟೀಚರ್ಸ್ ಮತ್ತು ಎಲ್ಲ ನನ್ನ ಆತ್ಮೀಯ ಸ್ಟೂಡೆಂಟ್ಸ್ಗೆ ಮತ್ತು ನಮ್ಮ ಪ್ರೆಸ್ಸಿಂದ ಕೂಡ ಬಂದಿದ್ದಾರೆ, ನಮ್ಮ ವಿಜಯವಾಣಿಯಿಂದ ಜಯಕುಮಾರ್ ಸರ್, ಅವ್ರಿಗೂ ಸಹ ನಾನು ಒಂದು ವೆಲ್ಕಮ್ ಹೇಳ್ತಾ, ಮತ್ತು ಈ ಒಂದು ಇನ್ವೆಸ್ಟರ್ಸ್ ಸೆರೆಮನಿ ಅಂತಂದರೆ ಏನೋ ಈ ವರ್ಷ ಭಾಳಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಟೀಚರ್ಸ್ ಮತ್ತು ನಮ್ಮ ಕೋಆರ್ಡಿನೇಟರ್ ಮೇಡಮ್. ಸೊ ಇಟ್ಸ್ ಎ ಫೀಲಿಂಗ್ ಇನ್ ಎ ಡಿಫ್ರೆಂಟ್ ವೇ. ವೈ ಬಿಕಾಸ್ ನಾವು ನಮ್ಮ ಆದಿತ್ಯ ಸ್ಕೂಲ್ ಮತ್ತೆ ಇನ್ನು ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ, ಬೇರೆ ಇನ್ನೇನು ಇಲ್ಲ. ಇದೆಲ್ಲ ಒಂದು ಎಕ್ಸಾಂಪಲ್ಸ್. ಅಂದರೆ ಬರೀ ಸ್ಕೂಲ್ ಮಾತ್ರ ಅಲ್ಲ, ನೀವು ಮಕ್ಕಳದ್ದು ಈ ಸ್ಕೂಲಲ್ಲಿ ಡೆವಲಪ್ಮೆಂಟ್ ಮಾತ್ರನೇ ಸ್ಕೂಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ವಿತೌಟ್ ಯುವರ್ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಸ್ಕೂಲ್ ಎಂದಿಗೂ ಡೆವಲಪ್ಮೆಂಟಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಸ್ಟಡೀಸ್ ಆಗ್ಬೋದು, ಭಾಳಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ. ಇದೇ ಥರ ಈ ಒಂದು 26-27 ಅಕಾಡೆಮಿಕ್ ಇಯರ್ ಭಾಳಷ್ಟು ಚೆನ್ನಾಗಿ ಒಂದು ದೊಡ್ಡ ಎತ್ತರಿಗೆ ನಮ್ಮ ಒಂದು ಟಾರ್ಗೆಟ್ ಇದೆ. ಆ ಒಂದು ಟಾರ್ಗೆಟನ್ನು ಎಲ್ಲರೂ ಸಹ ನಮ್ಮೆಲ್ಲ ಟೀಚರ್ಸು ಮತ್ತು ಕೋಆರ್ಡಿನೇಟರ್ ಮೇಡಮ್ ಒಂದು ಸಹಕಾರದಿಂದ ಒಂದು ದೊಡ್ಡ ಎತ್ತರಿಗೆ ಒಂದು ಟಾರ್ಗೆಟ್ನ ರೀಚ್ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಸೊ ಅದೇ ಥರ ಲೀಡರ್ಸ್, ಈಗಾಗಲೇ SBL, ASPL, ಅದರ್ ಲೀಡರ್ಸ್ ಎಲ್ಲ ನೀವೆಲ್ಲ ಓಟ್ ಹಾಕಿ ಎಲೆಕ್ಟ್ ಮಾಡಿದ್ದೀರ. ಸೊ ಎಲೆಕ್ಟ್ ಮಾಡಿರೋಂಥ ಲೀಡರ್ಸ್ ಯಾವ ಥರ ಇರಬೇಕಂತಂದರೆ, ಇವತ್ತು ನೀವೆಲ್ಲ ನೋಡಿರ್ಬೋದು ಎಲೆಕ್ಷನ್ಸಲ್ಲಿ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ ಇವರೆಲ್ಲ ಎಂತೆಂಥ ಕೆಲಸಗಳು ಮಾಡ್ತಾರೆ. ಲೀಡರ್ಸ್ ಅಂದರೆ ಏನು, ಲೀಡರ್ಸ್ ಯಾವ ಥರ ನಾವು ಮೇಂಟೈನ್ ಮಾಡಬೇಕು. ಇವತ್ತು CM ಅಂದರೆ ಇಡೀ ನಮ್ಮ ಸ್ಟೇಟನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಅದೇ ಥರ ಪ್ರೈಮ್ ಮಿನಿಸ್ಟರ್ ಅಂತಂದರೆ ಇಡೀ ದೇಶವನ್ನು ಮೇಂಟೈನ್ ಮಾಡೋಂಥ ಒಂದು ಕೆಪಾಸಿಟಿ ಬೇಕು. ಅಂದರೆ ಈಗಲಿಂದಲೇ ಆ ಒಂದು ಲೀಡರ್ಶಿಪ್ ಮಕ್ಕಳಿಗೆ ಈಗಲಿಂದಲೇ ಆ ಲೀಡರ್ಶಿಪ್ ಟ್ರೈನಿಂಗ್ ಕೊಡೋದು ಬರೀ ಸ್ಕೂಲಲ್ಲಿ ಮಾತ್ರನೇ. ಈ ಸ್ಕೂಲಲ್ಲಿ ಬಿಟ್ಟು ನೀವು ಒಂದೇ ಸರಿ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ಒಂದು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂದರೆ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಇಲ್ಲಿಂದನೇ ಆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದನ್ನು ನೀವು ಬೆಳೆಸ್ಕೊಬೇಕು. ಫ್ರಮ್ ದ ಸ್ಟೂಡೆಂಟ್ಸ್ ಲೈಫಿಂದನೇ ಸಣ್ಣದಾಗಿ ನೀವು ಒಂದು ಲೀಡರ್ಶಿಪ್ಪನ್ನ ಇದನ್ನು ನೀವು ಒಂದು ಬೆಳೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಒಂದು ದೊಡ್ಡ ಲೀಡರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ನೋಡಿರ್ಬೋದು, ಈಗ ಆಗಿರೋಂಥ ಲೀಡರ್ಸು ಆಲ್ಮೋಸ್ಟ್ ಎಲ್ಲನೂ ರೂರಲ್ ಏರಿಯಾದಿಂದ ಹೋಗಿರೋಂಥ ದೊಡ್ಡ ಲೀಡರ್ಸೇ. ಬರೀ ಸಿಟಿಗಳಾಗಿರೋಂಥ ಮಕ್ಕಳೇ ದೊಡ್ಡ ಲೀಡರ್ಸ್. ಇವತ್ತುವರೆಗೂ ಅಂಥ ಒಂದು ಅಚೀವ್ಮೆಂಟ್ ಮಾಡಿರೋಂಥ ಲೀಡರ್ಗಳು ಭಾಳಷ್ಟು ಕಡಿಮೆ ಇದ್ದಾರೆ. ಇವತ್ತಿನವರೆಗೂ ಚೀಫ್ ಮಿನಿಸ್ಟರ್ಗಳು ತಗೊಳ್ಳಿ ಲಿಸ್ಟು, ಮತ್ತು ಪ್ರೈಮ್ ಮಿನಿಸ್ಟರ್ಗಳು ತಗೊಳ್ಳಿ, ಇವೆಲ್ಲ ಲಿಸ್ಟ್ ತಗೊಳಕ್ಕೆ ನೋಡಿದ್ರೆ ರೂರಲ್ ಏರಿಯಾ ಈ ಥರ ಒಂದು. ಯಾಕಂದರೆ ನಮ್ಮ ರೂರಲ್ ಏರಿಯಾದಿಂದ ಹೋಗಿರೋಂಥ ಮಕ್ಕಳಿಗೆ ಪ್ರತಿಯೊಂದು ಗೊತ್ತಿರ್ತದೆ, ಜನಗಳ ಕಷ್ಟ ಸುಖ ಏನು ಯಾವ ಥರ ಅಂತ ಹೇಳ್ಬಿಟ್ಟು. ಅದೇ ಥರ ಈ ರೂರಲ್ ಏರಿಯಾಯಿಂದ ಎಲೆಕ್ಟ್ ಆಗಿ ನೀವು ಭಾಳಷ್ಟು ಒಂದು ಲೀಡರ್ಶಿಪ್ ಅನ್ನೋದನ್ನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಬೇಕು. ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಈ ಲೀಡರ್ಸ್ ಆಗಿರೋಂಥ ಈಗ ಎಲೆಕ್ಟ್ ಆಗಿರೋಂಥ ಲೀಡರ್ಸು ನಿಮ್ಮಲ್ಲಿ ಕ್ವಾಲಿಟೀಸ್ ಇರಬೇಕು. ನಿಮ್ಮಲ್ಲಿ ಕ್ವಾಲಿಟೀಸ್ ಇದ್ದರೆ ಮಾತ್ರನೇ ನಿಮ್ಮನ್ನು ನೋಡಿಕೊಂಡು ಎಲ್ಲ ಮಕ್ಕಳನ್ನು ಬಂದು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ. ನಿಮ್ಮಲ್ಲಿನೇ ಆ ಕ್ವಾಲಿಟೀಸ್, ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅಂತಂದರೆ ಬೇರೆ ಮಕ್ಕಳನ್ನ ನೀವು ಅವ್ರಿಗೆ ಹೇಳೋಂಥದ್ದು ಅವ್ರಿಗೆ ಒಂದು ಗೈಡ್ ಮಾಡೋಂಥ ಅರ್ಹತೆ ನಿಮಗಿರೋದಿಲ್ಲ. ಸೊ ಹಾಗಾಗಿ ನಿಮಗೆ ಲೀಡರ್ಸ್ ಅನ್ನೋದು, ಆ ಲೀಡರ್ಸ್ ಅನ್ನೋ ಜವಾಬ್ದಾರಿ ಇದೆಯಲ್ಲ, ಅದು ಭಾಳಷ್ಟು ದೊಡ್ಡ ಮಟ್ಟದಾಗಿರ್ತದೆ. ಲೀಡರ್ಸ್ ಅನ್ನೋದು ಬರೀ ಈಗ ಒಂದು CM ಆಗ್ಬೋದು, ಒಂದು PM ಆಗ್ಬೋದು, ಅವ್ರಿಗಿರೋಂಥ ಜವಾಬ್ದಾರಿ ಇದ್ದಲ್ಲ, ಭಾಳಷ್ಟು ದೊಡ್ಡ ಮಟ್ಟದಾಗಿರ್ತದೆ. ಅವ್ರು ಯಾವುದೇ ಒಂದು ಥರ ಒಂದು ಲೂಸ್ ಟಾಕ್ಸ್ ಮಾತಾಡೋದಾಗ್ಬೋದು, ಇಲ್ಲ ಬೇರೆ ಥರ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲವನ್ನು ಭಾಳಷ್ಟು ನಿಭಾಯಿಸಬೇಕಾಗತ್ತೆ.
ಸೊ ಹಾಗಾಗಿ ಆ ಲೀಡರ್ಸ್ ಅನ್ನೋದನ್ನು ಭಾಳಷ್ಟು ತಕ್ಕ ಮಟ್ಟಿಗೆ ನಿಮ್ಮ ಒಂದು ಜವಾಬ್ದಾರಿನ ನಿಮಗೆ ಇದು ಸಿಕ್ಕಿರೋಂಥ ಒಂದು ಚಾನ್ಸ್. ಈ ವರ್ಷ ನೀವು ಎಲೆಕ್ಟ್ ಬಾಡಿ ಆಗಿರೋದಂಥದ್ದು 26-27ನೇ ವರ್ಷದಲ್ಲಿ ನಿಮಗೆ ಸಿಕ್ಕಿರೋಂಥ ಒಂದು ಚಾನ್ಸ್. ಈ ಚಾನ್ಸನ್ನು ಭಾಳಷ್ಟು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಆ ಲೀಡರ್ಸ್ ಮುಂದಿನ ದಿನಗಳಲ್ಲಿ ನೀವು ಬೆಳಿಬೇಕಂತಂದರೆ ಹೆಚ್ಚಿನ ಮಟ್ಟಕ್ಕೆ ನಿಮ್ಮ ಶ್ರಮ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ಲು ಡೆಲ್ಲಿಯಲ್ಲಿ JNU ಕಾಲೇಜ್ ಅಂತಿದೆ. JNU ಕಾಲೇಜ್ ಅಂತಂದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಅದರಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬಂದು ಅಲ್ಲಿರೋಂಥ ಮಕ್ಕಳು, ಆ ಯೂನಿವರ್ಸಿಟಿನಲ್ಲಿ ಓದಿರೋಂಥ ಮಕ್ಕಳು ಹೆಚ್ಚಿಗೆ ಬಂದು ಪೊಲಿಟಿಕಲ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಪೊಲಿಟಿಕಲ್ ಲೈನ್ಗೇನೆ ಎಂಟ್ರಿ ಆಗ್ತಾರೆ ಅವರೆಲ್ಲನೂ. ಸೊ ಯಾಕಪ್ಪ ಅಂತಂದರೆ ಅಲ್ಲಿ ಆ ಕಾಲೇಜ್, ಆ ಯೂನಿವರ್ಸಿಟಿಯಲ್ಲಿ ಫ್ರಮ್ ದ ಬಿಗಿನಿಂಗಿಂದನೇ ಆ ಥರ ಒಂದು ಟ್ರೈನಿಂಗ್ ಪ್ರಾಕ್ಟೀಸ್ ಕೊಟ್ಟು ಅವ್ರನ್ನ ಬಂದು ಲೀಡರ್ಸ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಒಂದು ಯೂನಿವರ್ಸಿಟಿ. ಸೊ ಅದೇ ಥರ ನಮ್ಮ ಒಂದು ಆದಿತ್ಯ ಸ್ಕೂಲಿನ ಈಗಲಿಂದನೇ ಫ್ರಮ್ ದ ಚೈಲ್ಡ್ಹುಡ್ಡಿಂದನೇ ನೀವು ಆ ಲೀಡರ್ಸ್ನ ಬಂದು ಕ್ರಿಯೇಟ್ ಮಾಡೋಂಥದ್ದು ನಾವು ಕೂಡ ನಮ್ಮ ಆದಿತ್ಯ ಸ್ಕೂಲಿಂದ ಕೂಡ ನಿಮ್ಮನ್ನು ಆ ಲೀಡರ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇದನ್ನು ಭಾಳಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜವಾಬ್ದಾರಿ, ನಿಮ್ಮ ಲೀಡರ್ಶಿಪ್ಪನ್ನು ಭಾಳಷ್ಟು ಕರೆಕ್ಟಾದ, ಬರೀ ಲೀಡರ್ಸ್ ಅಂತಲ್ಲ, ಪ್ರತಿಯೊಂದು ಸ್ಟೂಡೆಂಟೂ ನೋಡಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದು CM ಆಗಬೇಕು, ಒಂದು ಪ್ರೈಮ್ ಮಿನಿಸ್ಟರ್ ಆಗಬೇಕಂತಂದರೆ ಲೈಫಲ್ಲಿ ಒಂದು ಸರಿ ಸಿಗ್ತದೆ ಅವ್ರಿಗೆ ಒಂದು ಆಪರ್ಚುನಿಟಿ. ಅವರು ಯಾರೆಲ್ಲ ಕರೆಕ್ಟಾಗಿ ನಿಭಾಯಿಸ್ತಾರೋ, ಯಾರೆಲ್ಲ ಕರೆಕ್ಟ್ ಮಾಡ್ತಾರೋ, ಖಂಡಿತವಾಗಿ ಅವ್ರು ಯಾವತ್ತೂ ಬಂದು ಅವ್ರಿಗೆ ಒಳ್ಳೆ ಹೆಸರಿರ್ತದೆ. ಈಗಲೂ ನಾವು ಯಾಕೆ ಈಗ ತಮಿಳ್ನಾಡಲ್ಲಿ ಈಗಲೂ ಕಾಮರಾಜರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾಕೆ ಹೇಳಿ, ಅವರೊಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ ತಮಿಳ್ನಾಡಲ್ಲಿ. ಇದ್ರೂ ಇವತ್ತು ಕಾಮರಾಜರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಫಿಷಿಯಲ್ಲಾಗಿ, ಗೌರ್ಮೆಂಟ್ ಹೇಳಿ ಇವತ್ತು ಸಹ ಕಾಮರಾಜರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಕಾಮರಾಜರ ಬಗ್ಗೆ ಅಷ್ಟೊಂದು ಬುಕ್ಸ್ನಲ್ಲಿ ನಾವು ಓದ್ತೀವಿ. ಅವ್ರು ಮಾಡಿರೋಂಥ ಒಂದು ಸೇವೆ, ಜನಸೇವೆ ನಾವೆಲ್ಲನೂ ಇವತ್ತು ನಾವು ಮರೆತಿಲ್ಲ. ಯಾಕೆ ಹೇಳಿ, ಸೊ ಅದೇ ಥರ ಇವತ್ತು ನಮ್ಮ ಒಂದು ಲೀಡರ್ಸಲ್ಲಿ ತಗೊಂಡ್ರಂತಂದರೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಇಡೀ ಪ್ರಪಂಚಕ್ಕೆ ವರ್ಲ್ಡ್ಗೆ ಹೆಸರುವಾಸಿ ಆಗಿದ್ದಾರೆ. ಯಾಕೆ ಗೊತ್ತಾ, ಇವತ್ತು ಅವರ ಒಂದು ಕೆಲಸ, ಇವತ್ತು ಅವರು ಅಷ್ಟೊಂದು ಚೆನ್ನಾಗಿ ಒಂದು ಪ್ರಪಂಚನೇ ಮೆಚ್ಚಿಕೊಳ್ಳೋ ಥರ ಅವರೊಂದು ಆ್ಯಕ್ಟಿವಿಟೀಸ್ ಅವರಿಂದ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಒಂದು ಇದರಲ್ಲಿ ಈ ಭಾರತ ದೇಶ ಪ್ರಜೆಗಳಾಗಿ ನಾವೆಲ್ಲ ಇರೋದು, ನಾವು ಭಾರತ ದೇಶದಲ್ಲಿ ನಾವು ಇರೋಂಥ ನಾವು ಹೆಮ್ಮೆ ಪಡಬೇಕಾಗಿರೋದಂತಕ್ಕದ್ದು. ಸೊ ಹಾಗಾಗಿ ಈ ಲೀಡರ್ಶಿಪ್ ಅನ್ನೋದು ಭಾಳಷ್ಟು ಮುಖ್ಯ. ಅದೇ ಥರ ಸ್ಟೂಡೆಂಟ್ಸು ಅಷ್ಟೇ ನಿಮ್ಮ ಜೀವನದಲ್ಲಿ ಸೊ ಭಾಳಷ್ಟು ಒಂದು ಇಂಪಾರ್ಟೆಂಟ್ ಆದ ಒಂದು ವೇದಿಕೆ. ಸ್ಟೂಡೆಂಟ್ಸ್ಗಳಲ್ಲಿ ನೀವು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಿಮಗೆ ಇವತ್ತು ಎಲ್ಲವನ್ನು ಕೊಟ್ಟಿದ್ದಾನೆ ಭಗವಂತ. ನೋಡಿ, ಅಪ್ಪ ಅಮ್ಮ ಒಂದು ಒಳ್ಳೆ ಫೀಸ್ ಕಟ್ತಾರೆ, ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಊಟ ತಿಂಡಿ, ನಿಮಗೇನು ಬೇಕೋ ಎಲ್ಲ ಸೌಕರ್ಯ ನಮ್ಮ ತಂದೆ ತಾಯಿಗಳು ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಕೂಲಲ್ಲಿ ಬಂದ್ರಂತಂತಂದರೆ ನಿಮಗೆ ನಿಮ್ಮ ಟೀಚರ್ಸ್ ಇದ್ದಾರೆ ಸೆಕೆಂಡ್ ಮದರ್ ಆಗಿ. ನಿಮ್ಗೆ ಏನನ್ನು ಬೇಕೋ ಎಲ್ಲವನ್ನೂ ಒಂದು ನಿಮಗೆ ಡಿಸಿಪ್ಲಿನ್ ಒಂದು ಕಡೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಅದೇ ಥರ ನಿಮಗೆ ಒಳ್ಳೆ ವಿದ್ಯೆನೂ ಹೇಳ್ಕೊಡ್ತಾರೆ ಅದ್ರ ಜೊತೆಯಲ್ಲಿ. ಹಾಗಾಗಿ ಸ್ಟೂಡೆಂಟ್ಸ್ ಅಂದರೆ ನೀವು ಸ್ಟೂಡೆಂಟ್ಸ್ ಮತ್ತೆ ನೋಡಿ, ಈಗ ಇನ್ನೂ ಕೆಲವು ವರ್ಷ ಆದಮೇಲೆ ನೀವು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳಕ್ಕಾಗಲ್ಲ. ನೀವು ಸ್ಟೂಡೆಂಟ್ ಲೈಫಲ್ಲಿ ಇರೋವಾಗ ಮಾತ್ರನೇ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಲಿಕ್ಕೆ ಆಗುತ್ತೆ. ಸ್ಟೂಡೆಂಟ್ಸ್ ಆದಮೇಲೆ ನಾವು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಬೇಕಾದ್ರೆ ಒಂದು ಅರ್ಹತೆ ಇರಬೇಕು. ಆ ಸ್ಟೂಡೆಂಟ್ಸ್ ಲೈಫಲ್ಲಿ ಭಾಳಷ್ಟು ಒಂದು ರೆಕಾರ್ಡ್ ಮಾಡಬೇಕು. ನಾವೇನೇ ಕೆಲಸ ಮಾಡಲಿ, ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ಯಾವುದೇ ಒಂದು ವೃತ್ತಿಯಲ್ಲಿ ಆಗಬಹುದು, ಈಗಲಿಂದನೇ ನಿಮ್ಗೆ ಆ ಒಂದು ಚಾಲೆಂಜ್, ಆ ಒಂದು ಡಿಟರ್ಮಿನೇಷನ್ ಬಂದರೆ ಸ್ಟೂಡೆಂಟ್ಸ್ ಇದರಲ್ಲಿ ನೀವು ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆವಾಗ ನೀವು ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ಲೈಫ್ ಮುಗಿತಾ ಇದ್ದಂಗೆ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ನೀವು ಕಾಲಿಡಬೇಕಾಗತ್ತೆ. ಆವಾಗ ಭಾಳಷ್ಟು ಇನ್ನೂ ನೀವು ಯಾವುದೇ ಒಂದು ಪ್ರಯಾಣ ಮಾಡಿದ್ರೆ ಕೂಡ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳಿತೀರಿ ನೋಡಿ. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ನೀವು ಆ್ಯಸ್ ಎ ಸ್ಟೂಡೆಂಟ್ಸ್ಗಳಾಗಿ, ಅದು ಆದಿತ್ಯ ಸ್ಕೂಲ್ ಸ್ಟೂಡೆಂಟ್ಸಾಗಿ ಒಬ್ಬೊಬ್ಬರೂ ಒಂದೊಂದು ಇದ್ರ ಥರ ನೀವು ರೆಕಾರ್ಡ್ ಮಾಡಬೇಕು. ಒಂದು ಡಿಸಿಪ್ಲಿನ್ ಆಗ್ಬೋದು, ಮತ್ತೊಂದು ಓದೋ ವಿಷಯದಾಗ್ಬೋದು. ಸೊ ಇವೆರಡನ್ನೂ ಬಂದು ನೀವು ಕರೆಕ್ಟಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಫ್ಯೂಚರಲ್ಲಿ ಖಂಡಿತವಾಗಿ ನೀವು ಏನೇನು ಬೇಕಾದ್ರೂ ಸಾಧನೆ ಮಾಡೋಕ್ಕೆ ಭಾಳಷ್ಟು ಅವಕಾಶಗಳಿದೆ. ಸೊ ಹಾಗಾಗಿ ಆ ಒಂದು ನಿಮಗೆ ಇದನ್ನೆಲ್ಲ ಸಹಕಾರ ಮಾಡಲಿಕ್ಕೆ ಆ ಗುರುಗಳು ಮತ್ತು ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಆಗಂತೇಳಿ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಶ್ರೀ ಗುರುದೇವ್.
Respected correspondents, sir, coordinator ma'am, teachers and all my dear friends. It is a great honor to stand before you as your newly elected school people leader. I sincerely thank believing in me and giving me this opportunity. I promise to carry out my responsibility, dedication, discipline and honest. I will do my best to serve our school. To also our school have heard the values of our institution. With your guidance and your encouragement, I hope to take this academic year more memorable and successful one. Thank you, everyone. I express my sincere gratitude respected to correspondent sir, coordinator ma'am, director sir, who support in making this universal ceremony as a grand success. Have a wonderful day. Thank you.